ದೀಪಾ, ಊಟ ಸೂಪರ್ ಆಗಿತ್ತು ನೋಡು. ಹೌದಾ ರೋಜಾ? ನಮ್ಮ ಅತ್ತಿಗೆಮ್ಮನ ಮಾಡ್ಯಾಳ ನೋಡಿ ಎಲ್ಲ. ನಮ್ಮ ಅತ್ತಿಗೆಮ್ಮ ಸೂಪರ್ ಮಾಡ್ತಾಳೆ ಅಡಿಗೆ. ಹೌದು ಬಿಡು, ನೋಡಾಕೂ ಚಲೋ ಅದಾರ ನಿಮ್ಮ ಅತ್ತಿಗೆಮ್ಮ. ಅಡಿಗೆನೂ ಸೂಪರ್ ಮಾಡ್ತಾರೆ ಬಿಡು. ಹೌದು. ಅಲ್ಲ, ಅಷ್ಟು ದೊಡ್ಡ ಮಕ್ಕಳ ತಾಯಿ ಅನ್ಸಂಗನೇ ಇಲ್ಲ ನಿಮ್ಮ ಅತ್ತಿಗೆಮ್ಮ. ನಮ್ಮ ಏಜ ಅನಿಸ್ತಾರ. ಹೌದು, ಅವ್ರು ಯಾವಾಗಲೂ ಚೂಡಿದಾರ ಹಾಕೋತಾರಲ್ಲ, ಅದಕ್ಕೆ ಹಂಗೆ ಅನಿಸ್ತಾರೆ. ಹಂಗೆ ನೋಡಿದ್ರೆ ಸ್ವಲ್ಪ ನಮ್ಗಿಂತ ದೊಡ್ಡವ್ರೆ, ನಮ್ಮ ಅಣ್ಣನಕ್ಕಿಂತ ಸಣ್ಣವ್ರೆ, ನಮ್ಗಿಂತ ಸ್ವಲ್ಪ ದೊಡ್ಡವ್ರೆ. ಹ್ಞೂ ಆಯ್ತು ಬಿಡು. ಮತ್ತಿನ್ನೇನ ದೀಪಾ? ಮತ್ತೆ ಹೆಂಗೆ ಆಸ್ಟ್ರೇಲಿಯಾಕ್ಕೆ ಹೋಗೋದೇನಾರ ಪ್ಲ್ಯಾನ್ ಐತೆನ? ಹೌದು ರೋಜಾ, ಅಪ್ಪ ಅಮ್ಮಗ ನೋಡಕ್ಕಂತಾನೆ ಬಂದೆ ನಾನು. ಅಲ್ಲೇ ತುಂಬ ವೇಕೆನ್ಸೀಸ್, ಜಾಬ್ ವೇಕೆನ್ಸೀಸ್ ಅದಾವೆ. ಆ್ಯಕ್ಚುಲಿ ನನಗೆ ಜಾಯ್ನ್ ಆಗ್ಬೇಕಂತಲೇ ಇದ್ದೀನಿ. ಇಲ್ಲಿ ಅಮ್ಮ ನೋಡಿದ್ರೆ ಬೇಡ ಅನ್ನಕತ್ತಾರ, ಅಪ್ಪನೂ ಬೇಡ ಅನ್ನಕತ್ತಾರ. ಅದ ಏನು ಮಾಡೋಣ ಅಂತ ಯೋಚನೆ ಮಾಡಕತ್ತಿದ್ದೆ. ಸುಮ್ಮನೆ ನಮ್ಮ ಕಂಪ್ನಿಯಾಗ ಕೆಲ್ಸಕ್ಕೆ ಬಾರೆ, ನಾನು ಅವ್ರಿಗೆ ಹೇಳಿಟ್ಟಿರ್ತೀನಿ ನಮ್ಮ ಬಾಸಿಗೆ. ಅಲ್ಲ, ನಿಮ್ಮ ಕಂಪ್ನಿನಾಗ ಈಗ ಫಾರಿನ್ ರಿಟರ್ನ್ಸ್ಗೆ ಅಂದ್ರೆ ವೇಕೆನ್ಸೀಸ್ ಇರ್ತಾವ? ಯಾಕಿರಂಗಿಲ್ಲ? ಇನ್ನೂ ಭಾಳ ಡಿಮ್ಯಾಂಡ್ ಇರ್ತೈತಿ ನಿಮ್ಗೆ ಗೊತ್ತನ ಫಾರಿನ್ ರಿಟರ್ನ್ ಅಂದ್ರೆ. ಹಂಗಂದ್ರೆ ಸರಿ ಬಿಡು. ಹಂಗೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ಹಂಗೇನಾರ ಕರೆದ್ರೆ ನೋಡೋಣ, ಹೋದಿಲ್ಲ. ಅಲ್ಲ, ನೋಡೋದೇನೆ ತೊಗೊಂಡ ಬಿಡ್ತಾರೆ ನಿನಗೆ. ಹೌದು. ಸರಿ ತಗೋ, ಹಂಗಂದ್ರೆ ನಾನು ಅಪ್ಲೈ ಮಾಡ್ತೀನಿ. ಸರಿ ತಗೋ, ನೀನು ಫಾರಿನಿಗೆ ಹೋಗ್ಬೇಡ್ಲೇಪ್ಪ. ನನಗೂ ಬೋರ್ ಆಕೈತಿ. ಸುಮ್ಮನೆ ಅಲ್ಲಿ ಯಾರು ಇಲ್ದಾರ್ಗತ್ತೆ ಇರೋದು ಎದಕ್ಕೆ ಬೇಕು, ಹೋದಿಲ್ಲ. ಹೌದು, ನನಗೆ ಈಗ ಇದೇನು 2 ವರ್ಷ ಹೋಗಿದ್ನಲ್ಲಪ್ಪ, ಯಪ್ಪ ನನಗೆ ಫುಲ್ ಸಾಕಾಗಿ ಹೋಗಿತ್ತು. ಆ್ಯಕ್ಚುಲಿ ಇತ್ತಿತ್ಲಾಗ ಅಡ್ಜಸ್ಟ್ ಆಗಕತ್ತಿತ್ತು, ಕಾಲೇಜೇ ಮುಗೀತು. ಅಲ್ಲ ದೀಪಾ, ಮತ್ತು ನಿಮ್ಮ ಡ್ಯಾಡಿ ನಿನ್ಗೆ ಮದುವೆ ಮಾಡ್ತೀನಿ, ಹುಡುಗನ ನೋಡ್ತೀನಿ ಅಂತ ಏನೋ ಕೇಳ್ದಂಗಿತ್ತಪ್ಪ ಮಾತೆ. ಏನು ನೋಡಕತ್ತಾರ? ಹೌದಾ ರೋಜಾ? ಇಲ್ಲೊಂದು ಯಾವುದೋ ಹುಡುಗ ಅದಾನಂತಪ್ಪ. ಅವ ಚಲೋ ಅದಾನ, ಅವನು ಫಾರಿನ್ ರಿಟರ್ನ್ ಅಂತ. ನೋಡೋಣ ಅಂತೇಳಿ ನಮ್ಮಮ್ಮ ಗಂಟು ಬಿದ್ದು ಬಿಟ್ಟಾರ. ಮತ್ತು ಹಂಗಿದ್ರೆ ನೋಡ್ಬೇಕಲ್ಲ. ಅಲ್ಲ, ಈಗ ಮದ್ವೆ ಅದು ಮಾಡ್ಕೊಂಡ್ರೆ ಹೆಂಗೆ? ಇದೇಗಾರ ಅಷ್ಟು ಕಷ್ಟಪಟ್ಟು ಕಲಿತು ಬಂದೇನಿ ಹೊರದೇಶದಾಗ, ಬಂದೇಕೆ ಲಗ್ನ ಮಾಡ್ಕೊಂಡ್ರೆ ಏನು ಉಪಯೋಗ ಐತೆ? ಆ ಹುಡುಗಗೂ ಹೇಳುದೆ ನಾನು ಜಾಬ್ ಮಾಡೋದೈತಿ ಅಂತೇಳಿ. ಮದುವೆ ಆದ್ಮೇಲೆ ಜಾಬ್ ಕಂಟಿನ್ಯೂ ಮಾಡ್ಬೋದಪ್ಪ, ಒಂದು ವೇಳೆ ಆ ಹುಡುಗ ಒಪ್ಕೊಂಡ್ರೆ. ನನಗೇನೋ ಸ್ವಲ್ಪ ಮದುವೆಗಿಂತ ಮೊದಲೇ ಸ್ವಲ್ಪ ಜಾಬ್ಗೆಲ್ಲ ಹೋಗ್ಬೇಕು, ಅಡ್ಡಾಡ್ಬೇಕು ಅಂತ ಐತಿ ತಲೆಯಾಗ. ಈಗ ಮದುವೆ ಆದ್ಗುಟ್ಲೆ ಏನಾಗ್ತೈತಿ, ರಿಸ್ಟ್ರಿಕ್ಷನ್ ಅನಿಸ್ಬಿಡ್ತೈತಿ. ಈಗ ಗಂಡನ ಮನೆಗೆ ಎಲ್ಲ ಕೇಳಿ ನೋಡಿ ಮಾಡಿ ಹೋಗ್ಬೇಕು. ಅದೆಲ್ಲ ನನಗೆ ಸ್ವಲ್ಪ ಇದು ಅನಿಸ್ತೈತಿ. ಈಗ ಮೊದಲೇ ಈಗ ಕೆಲ್ಸಕ್ಕೆ ಈಗ ಜಾಯ್ನ್ ಆಗಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆತಂದ್ರೆ ಅವಾಗ ನಂಗೆ ಅಲ್ಲಿ ಗಂಡನ ಮನೆಗೆ ಅಡ್ಜಸ್ಟ್ ಆಗ್ತೈತಲ್ಲ. ಹಾಂ, ಅದು ಕರೆ ಬಿಡು. ಈಗ ಸ್ವಲ್ಪ ನೀನು ಜಾಬ್ಗೆ ಜಾಯ್ನ್ ಆಗಿ ಜಾಬ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆತಂದ್ರೆ ನಿನಗೆ ಹ್ಯಾಂಡಲ್ ಮಾಡೋದು ಗೊತ್ತಾಗ್ತೈತಿ ಮದುವೆ ಆದಮೇಲೆ. ಅದಕ್ಕೆ ನೋಡೋಣ ಏನಾಗ್ತೈತಿ, ನಸೀಬ ಹೌದಿಲ್ಲ. ಹಣೆ ಬರ್ದಾಗ ಹೆಂಗಿರ್ತೈತಿ ಹಂಗೆ ಆಗ್ತೈತಲ್ಲ. ಅಂದಂಗೆ ರೋಜಾ, ನಿನಗೂ ನೋಡಕತ್ತಾರ ನಮ್ಮ ಮನೆಗೆ? ಹಾಂ, ನನಗೂ ನೋಡಕತ್ತಾರ. ಒಂದು 2-3 ವಾರನೂ ಬಂದು ಹೋದ್ವು. ನನಗೆ ಯಾಕೋ ಮನಸ್ಸಿಗೆ ಬರಲಿಲ್ಲಪ್ಪ. ದೂರ ಊರನಾರ ಅದಾರ, ಅಷ್ಟು ದೂರ ಹೋಗಿ ಈಗ ನಮ್ಮ ಕಂಪ್ನಿಯಿಂದ ಕಡೆ ಟ್ರಾನ್ಸ್ಫರ್ ತೊಗೊಳಕ್ಕೆ ಬರಂಗಿಲ್ಲ. ಕಂಪ್ನಿ ಇರೋದು ಇಲ್ಲೇ ಹುಬ್ಳ್ಯಾಗ. ಸೊ ನಾನು ಹುಬ್ಳ್ಯಾಗ ಇರಬೇಕಾಗ್ತೈತಿ. ಈಗ ದೂರ ಊರಾಗ ಅಂದ್ರೆ ನನಗೆ ಸೆಟ್ ಆಗಂಗಿಲ್ಲ. ಮದುವೆ ಮಾಡ್ಕೊಂಡ್ರು ಹುಡುಗ ಅಲ್ಲೇ ಇರ್ಬೇಕು, ನಾ ಇಲ್ಲೇ ಇರ್ಬೇಕು, ಇಲ್ಲ ಹುಡುಗನ ಇಲ್ಲೇ ಬಂದಿರ್ಬೇಕು, ಹಿಂಗಿರ್ತೈತಿ. ಒಬ್ಬೊಬ್ಬರು ಬರಾಕಲ್ಲ ಅಂತಾರೆ. ಏನು ಮಾಡ್ಬೇಕು, ಗಂಡ ಮನ್ಯಾಗ ಬಂದಿರ್ಬೇಕು ಅಂತಾರೆ. ಹಾಗಾಗಿ ಅದು 2 ಬಂದಿದ್ದೆ ಸೆಟ್ ಆಗಲಿಲ್ಲ. ನೋಡೋಣ, ಇಲ್ಲೇ ಲೋಕಲ್ ಎಲ್ಲಾರ ಇದ್ರೆ ಹುಡುಕ್ತೇನೆ ಅನ್ನತ್ತಾರ ನಮ್ಮ ಮನೆಯಾಗ. ನೋಡ್ಬೇಕು. ದೀಪಾ, ಅಯ್ಯ ಎಲ್ಲಿ ಕುಂತೀರಣ್ಣ ಇಬ್ರು ಮಾತಾಡ್ಕೊಂತ? ಇಲ್ಲ ಕುಂದ್ರೆ ಮಾತಾಡ್ಕೊಂತ ಕುಂದ್ರಿ. ಯಾಕಮ್ಮ, ಏನಾತ? ಏನಿಲ್ವಾ, ಹಂಗೆ ಹುಡುಕೊಂತ ಬಂದೆ. ಅಂದಂಗೆ ರೋಜಾ, ಊಟ ಚಲೋ ಇತ್ತಾವ? ಹೊಟ್ಟೆ ತುಂಬ ಊಟ ಮಾಡಿದಿಲ್ವಾ ನೀನು? ಅಯ್ಯೋ ಆಂಟಿ, ಊಟ ಸೂಪರ್ ಇತ್ರಿ. ಹೊಟ್ಟೆ ತುಂಬ ಊಟ ಮಾಡಿದೆ ನೋಡ್ರಿ ನಾನು. ನಮ್ಮ ಸಸಿ ಸೂಪರ್ ಮಾಡ್ತಾ ಅಡಿಗೆ. ಅದಕ್ಕೆ ಮತ್ತೆ ತಿಂದು ನೋಡಿ ಹೆಂಗೆ ನಾನು ಗುಂಡಕಲ್ಲಾಗೇನಿ. ಅಯ್ಯೋ ಆಂಟಿ, ನೀವು ಇಷ್ಟು ಗುಂಡಾಗಿದ್ರು ಕ್ಯೂಟ್ ಅದೀರಿ. ಎಲ್ಲರೂ ಹಂಗ ಅಂತಾರವ ನನಗೆ. ನನಗೆ ಭಾಳ ಕ್ಯೂಟ್ ಅದೇನಂತಾರೆ ಇವಾಗ್ಲೂ. ಅಂದಂಗೆ ಆಂಟಿ, ಮತ್ತೆ ದೀಪಾಗೇನ ಹುಡುಗನ ನೋಡಕತ್ತೀರಂತಲ್ರಿ? ಹೌದವಾ, ಹೇಳುದ ಮರ್ತೆ ನೋಡು. ಈ ವಾರದಾಗ ಏನೋ ನೋಡಕ್ ಬರ್ತೀನಿ ಅಂದಾರವಾ. ಹಂಗೇನಾರ ನೋಡಕ್ ಬಂದಾಗ ಸ್ವಲ್ಪ ದೀಪಾಗ ಸ್ವಲ್ಪ ಮೇಕಪ್ ಅದು ಮಾಡ್ಕೊಳಕ್ ಸ್ವಲ್ಪ ಹೆಲ್ಪ್ ಮಾಡಕ್ ಬಾರವಾ. ಕರಿತೇನೆ ನಿನಗೆ. ಆಂಟಿ, ಬರ್ತೇನೆ ಆಂಟಿ, ಕರೀರಿ. ಅಯ್ಯೋ ಅಮ್ಮ, ನೀ ಏನು ನೀನು? ಸುಮ್ಮನೆ ಹುಡುಗಿ, ನಿನ್ ಗೆಳತಿನ ಕರೆಯಕತ್ತೆ. ನಾ ಯಾರನ್ನಾರು ಕರೆಯಕತ್ತೆ ನಾನು? ನೀನು ಗೆಳತಿನಲ್ಲ. ಅಯ್ಯೋ, ಇದ ಏನು ಹೇಳಲಿ ಅಂತೆ ನಾನು. ಬರ್ತೀನಿ ಆಂಟಿ, ಅದೇನಿದಿಲ್ಲ, ನನಗೆ ತೊಂದರೆ ಇಲ್ಲ. ಅಂದಂಗೆ ನಿನಗೆಲ್ಲರೂ ನೋಡಕತ್ತಾರ ಅವರ? ಹಾಂ, ನೋಡಕತ್ತಾರ ಆಂಟಿ. ಈ ವರ್ಷದಾಗ ಸೆಟ್ ಆತಂದ್ರೆ ಈ ವರ್ಷದಾಗ ಮಾಡ್ತೀನಿ ಅಂದಾರಿ ಮನ್ಯಾಗ. ಹೌದಾ? ಒಳ್ಳೇದಾತ್ವಾ, ಮಾಡ್ಕೊಂಡ್ಬಿಡ್ರಿ ಜಾತ್ಯಾರ ಇಬ್ರು. ಏನು ಇದೇ ವರ್ಷದಾಗ ನಿಮ್ಗೆ ಅಷ್ಟು ಇಬ್ಬರಿಗೂ ಕಂಕಣಗಳ ಕೂಡಿ ಬರಲಿ, ಲಗ್ನ ಆಗಿಬಿಡ್ರಿ, ಗಂಡನ ಮನೆಗೆ ಹೋಗಿಬಿಡ್ರಿ ನೀವು. ನಮ್ಮಮ್ಮಗಂತೂ ಬರೀ ಇದ ನೋಡು, ಮದುವೆ ಮದುವೆ ಮಾಡೋದಾಗಿದ್ರೆ ಮತ್ತೆ ಯಾಕೆ ನನಗೆ ಫಾರಿನಿಗೆ ಕಳಿಸಿದ್ರಿ ಓದಕ್ಕೆ? ಹಂಗೆ ಇಲ್ಲೇ ಇಟ್ಕೋಬೇಕಾಯ್ತಾ? ಅದ ರೊಕ್ಕನ ಮದ್ವೆ ಖರ್ಚಿಗೆ ಹಾಕಿತ್ತ? ಸುಳ್ಳಲ್ಲಿ ಲಕ್ಷ ಗಂಟೆ ಕಷ್ಟಪಟ್ಟು ಕಲಿಯೋದು ಏನು ಅವಶ್ಯಕತೆ ಇತ್ತು? ಇವ ನಾನು ಹೇಳಿನಿ ನಿಮ್ಮ ಅಪ್ಪಗೆ, ನಾ ಹೇಳೀನಿ ರೋಜಾ, ನಾ ಹೇಳಿನಿ ಅಂಕಲಿಗೆ.
ಬೇಡ ಅದ ರೊಕ್ಕನ ತಗೊಂಡು ಮದ್ವಿಗೆ ಬಂಗಾರ ಸಾಮಾನ ಮಾಡ್ಸಕಾಕೈತಿ. ಆ ಹುಡುಗಿ ಲಗ್ನ ಮಾಡಕ್ಕೂ ಖರ್ಚಾಕತಿ. ಬ್ಯಾಡ್ರಿ ಸುಳ್ಳ ಎಷ್ಟು ಓದಿದ್ರ ಏನು ಹೆಣ್ಮಕ್ಳ ಗಂಡನ ಮನೆಗೆ ಹೋಗಬೇಕ, ಗಂಡ ಮನೆ ಹೋಗಿ ಬಾಂಡೆ ತೊಳೆಯಬೇಕ ಅಂತ ಎಷ್ಟು ಹೇಳಿದಾರಿ. ನಾ ಇಲ್ಲಿದ ಇದ್ದಿದ್ದ ಕಾಲೇಜ್ ಓದಿಸಿದ್ದು ಸಾಕು, ಮುಂದೆ ಓದೋದು ಬೇಡ. ಏಟ್ ಕಲ್ತಾಳ ಅಷ್ಟರ ಮೇಲೆ ಎಲ್ಲರ ಕೆಲ್ಸಕ್ಕೆ ಹೋಗೋಲಕ್ಕ ಲಗ್ನ ಆಗುತ್ತಾನ. ಆಮೇಲೆ ಕೆಲಸ ಬಿಡಿಸಿದ್ರಾತ, ಲಗ್ನ ಮಾಡಿ ಕಳ್ಸಿದ್ರಾತ ಅಂತೆಲ್ಲ ಹೇಳಿದ್ದೇವ. ಇಲ್ಲ ನನ್ನ ಮಗಳು ಶಾಣೆ ಅದ, ನನ್ನ ಮಗಳು ಕಲೀಲಿ, ನನ್ನ ಮಗಳು ಫಾರಿನಿಗೆ ಹೋಗ್ಲಿ ಅಂತೇಳಿ ಅಂಕಲ್ ಗಂಟು ಬಿದ್ದು 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 ಆಕಿನ ಕಾಲೇಜಿಗೆ ಅಮೇರಿಕಾ ಅಂತ ನೋಡುವ ಆಸ್ಟ್ರೇಲಿಯಾಕ್ಕೆ ಹೋಗಿ ಕಾಲೇಜ್ ಹಚ್ಚಿ ಬಂದ್ರು. ನನಗೆ ಕಲಿಯಕ್ಕೆ ಇಷ್ಟ ಆಯ್ತು, ಅದಕ್ಕೆ ಅಪ್ಪಾಜಿ ಹೋಗಿ ಅಲ್ಲಿ ಹಚ್ಚಿ ಬಂದಾರ. ನಾನು ಕಲಿತೀನಂದೆ ಅಮ್ಮ. ಸುಮ್ಮನಿರ ಹುಡುಗಿ, ಈ ಕಲತ್ ಬಂದು ಕೆಲ್ಸಕ್ಕೆ ಹೋಗಿ ಮದುವೆ ಮಾಡೋದೇ ಬೇಡ ನಿನಗೆ. ಹಂಗೆ ಕುಂದ್ರಸಾಕತ್ತಾನೆ. ಮದುವೆ ಮಾಡಬೇಕವ, ವಯಸ್ಸಿಗೆ ತಕ್ಕಂಗೆ ಕರೆಕ್ಟಾಗಿ ವಯಸ್ಸಿಗೆ ಮದುವೆ ಆಗಿಬಿಡ್ಬೇಕು. ಕರೆಕ್ಟ್ 2 ಮಕ್ಕಳು ಆಗಿಬಿಡ್ಬೇಕು. ಚಿಂತೆ ಬಿಟ್ಟೋಕತಿ. ಸರಿ ರೀ ಆಂಟಿ, ನನಗೆ ಹೊತ್ತಾತವ್ರಿ, ನಾನು ಹೋಗಿ ಬರ್ತೀನಿ ರೀ. ಅದು ಯಾವಾಗ ನೋಡ್ರಿ ವರ ಅದ ಯಾರ ಬರ್ತಾರೆ ನೋಡಕಂದ್ರಲ್ರಿ, ಅವಾಗ ಕರೀರಿ ನನಗೆ, ನಾನು ಬಂದು ಹೋಗ್ತೀನಿ ರೀ. ನಾನೀಗ ಹೋಗಿ ಬರ್ತೀನಿ ತೋರಿ ಆಂಟಿ. ಕುಂದ್ರಬೇಕಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂತ? ಇಲ್ಲ ದೀಪ, ಸ್ವಲ್ಪ ಮನ್ಯಾಗೂ ಕೆಲಸ ಐತಿ. ಆಮೇಲೆ ವರ್ಕ್ ಫ್ರಮ್ ಹೋಮನ್ನು ಸ್ವಲ್ಪ ಕೆಲಸ ಐತಿ. ವರ್ಕ್ ಫ್ರಮ್ ಹೋಮ್ ಕೊಟ್ಟಾರ 2 ದಿನದಿಂದ, ಅದೊಂದು ಸ್ವಲ್ಪ ಮುಗಿಸ್ಬೇಕು ನಾನು ಅದಕ್ಕೆ. ಹೌದಾ, ಸರಿ ತಗೋ ಹಂಗಂದ್ರೆ. ನೀನು ಬಾ ಮನೆಗೆ, ಏನು ಸಂಡೇ ದಿನ ಬಾ, ನಾ ಫ್ರೀ ಇರ್ತೀನಿ. ನೀನು ಫ್ರೀ ಮಾಡ್ಕೊಂಡು ಬಂದ್ಬಿಡ, ಏನು ಮಾತಾಡ್ಕೋತ ಕುಂದ್ರು ಆರಾಮ್. ನಮ್ಮ ಮನ್ಯಾಗೂ ಮಸ್ತ್ ಅಡುಗೆ ಮಾಡಿಸ್ತೇನೆ, ಊಟ ಮಾಡ್ಕೊಂಡು ಬರುವಂತ. ಏನು ಸರಿ ಬರ್ತೇನೆ ತಗೋ. ಸರಿ ಆಂಟಿ, ಹೋಗಿ ಬರ್ತೇನೆ ರೀ ಆಂಟಿ. ಬಾಯ್ ದೀಪ. ಬಾಯ್ ರೋಜಾ. ಹೋಗಿ ಬಾರ್ವಾ ರೋಜಾ. ಬಾಯ್ ವಾ, ಬಾಯ್. ಎಷ್ಟು ಚಂದ ಮಾತಾಡ್ತಾತ ಹುಡುಗಿ. ಅಲ್ಲ ದೀಪ ಅಂದಂಗ ಮತ್ತೆ ಈಗ ನಾಳೆ ವರ ನೋಡಕ್ ಬರ್ತಾನಲ್ಲ, ಮನಸ್ಸಿಗೆ ಬಂತಂದ್ರೆ ಹೂ ಹೊಂದ್ಬಿಡ. ಏನು ಒಲ್ಲೆನಕ್ ಹೋಗ್ಬೇಡ. ಏನು ಇಷ್ಟ ಆತಂದ್ರೆ ಹೂ ಹೊಂದ್ಬಿಡ ಹುಡುಗಿ. ರೊಕ್ಕಕ್ಕಂತೂ ಏನು ಕಡಿಮೆ ಇಲ್ಲ ಅಂತ, ಆಸ್ತಿ ಅಂತ ಜಗ್ಗೈತಂತ. ಒಬ್ಬನ ಮಗ ಏನು ಒಂದೇ ಒಂದು ಹೆಣ್ಮಗ ಅಂತ ಯಾವುದೋ ದೂರ ಊರಿಗೆ ಲಗ್ನ ಮಾಡಿಕೊಟ್ಟಾರಂತ. ಪಾಪ ಯಾವಾಗ ಅಷ್ಟ ಬರ್ತಾ ಅಂತ. ಎಲ್ಲ ನಿಂದ ಪಾರುಪತ್ಯ ನಿಂದ ನೋಡುವ, ಎಲ್ಲ ನಿಂದ. ವಾ ಮಮ್ಮಿ, ಎದಕ್ಕೆ ತಲೆ ತಿನ್ನತಿ ಮಮ್ಮಿ ನೀನು? ನಾನು ನೌಕರಿ ಮಾಡ್ಬೇಕಂತ ನೀವು ಲಗ್ನ ಮಾಡ್ಬೇಕಂತ ನೀವು. ಹಾಗ ಏನು ಮಾಡ್ಬೇಕಂತೆ ನಾನು? ನಾಳೆ ವರ ಬಂದರೆ ಬರಲಿ ತಡಿ, ನೋಡೋನು, ಅದಾದ್ಮೇಲೆ ಡಿಸೈಡ್ ಮಾಡೋನು. ಈಗ ನನಗೆಲ್ಲ ತಲೆ ತಿನ್ಬೇಡ, ನನಗೆ ಸ್ವಲ್ಪ ಫ್ರೀ ಮೈಂಡ್ ಬಿಡು. ನನಗೆ ಮೊಬೈಲ್ನಾಗ ಒಂದು ಚಲೋ ಪಿಕ್ಚರ್ ನೋಡ್ಬೇಕು, ನನಗೀಗ ಏನು ಡಿಸ್ಟರ್ಬ್ ಮಾಡಬೇಡ. ಯವ್ವ ಆತ ತಗೋ, ಏನು ನೋಡ್ತೀನಿ ನೋಡ್ಕೋ ಮೊಬೈಲ್ನಾಗ. ನಾನು ಒಂದು ಚಲೋದ ಒಂದು OTT ಪಿಕ್ಚರ್ ನೋಡ್ಬೇಕು ನಾನು. ತಗೋರ ನೋಡ್ಕೊ.